ಸಾಮುದ್ರಿಕ ಶಾಸ್ತ್ರದ ಪ್ರಕಾರ ಅದೃಷ್ಟವಂತ ಹೆಣ್ಣಿನ 38 ಲಕ್ಷಣಗಳು. ಸಾಮುದ್ರಿಕ ಶಾಸ್ತ್ರದಲ್ಲಿ ಉಲ್ಲೇಖವಾದಂತೆ ಮಹಿಳೆಯರ ದೇಹದ ಭಾಗಗಳ ಗುಣಲಕ್ಷಣಗಳನ್ನು ನೋಡಿ ಅವರ ಅದೃಷ್ಟದ ಬಗ್ಗೆ ತಿಳಿಯಬಹುದಾಗಿದೆ. ಹೆಣ್ಣನ್ನು ದೇವತೆಗೆ ಹೋಲಿಸುತ್ತಾರೆ. ಪುರಾತನ ಕಾಲದಿಂದಲೂ ದೇವಿಯ ಸ್ವರೂಪವೆಂದು ಪೂಜಿಸುತ್ತಾರೆ. ಅದೃಷ್ಟವಂತ ಹೆಣ್ಣಿನ ಗುಣಲಕ್ಷಣಗಳು ಯಾವ್ಯಾವು ಎಂಬುದನ್ನು ಇಲ್ಲಿ ತಿಳಿದುಕೊಳ್ಳೋಣ. 1. ದೊಡ್ಡ ತಲೆಯನ್ನು ಹೊಂದಿರುವ ಹೆಣ್ಣು ಮಕ್ಕಳು ಸರಸ್ವತಿ ದೇವಿಗೆ ಹೋಲಿಸಿದ್ದಾರೆ. 2. ಚಪ್ಪಟೆ ಹಾಗೂ ಅಗಲವಾದ ಹೆಬ್ಬೆರಳುಗಳನ್ನು ಹೊಂದಿದ್ದರೆ ಆ ಹೆಣ್ಣು ಮಕ್ಕಳು ಭಾಗ್ಯಶಾಲಿ ಆಗಿರುತ್ತಾರೆ. 3. ಕಾಲಿನ ಹಿಮ್ಮಡಿ ತ್ರಿಕೋನಾಕಾರದಲ್ಲಿದ್ದರೆ ಅತಿಯಾದ ಬುದ್ಧಿವಂತರು ಆಗಿದ್ದು ತನ್ನ ತಿಳುವಳಿಕೆಯಿಂದ ಕುಟುಂಬವನ್ನು ಒಗ್ಗಟ್ಟಿನಲ್ಲಿ ಸೇರಿಸಿಕೊಂಡು ಹೋಗುವ ಹಾಗೂ ಎಲ್ಲ ರೀತಿಯ ಸಹಾಯ ಮಾಡುವ ಮನೋಭಾವ ಹೊಂದಿರುತ್ತಾರೆ. 4. ಹೆಣ್ಣು ಮಕ್ಕಳ ಮುಖದ ಎಡಭಾಗದಲ್ಲಿ ಮಚ್ಚೆ ಇದ್ದರೆ ಮದುವೆಯಾಗುವ ಮನೆಯಲ್ಲಿ ಎಲ್ಲ ಸದಸ್ಯರು ಪ್ರಗತಿಯನ್ನು ಹೊಂದಿರುತ್ತಾರೆ. 5. ಹೊಟ್ಟೆ ಭಾಗದ ಹೊಕ್ಕಳಿನ ಸುತ್ತಲೂ ಮಚ್ಚೆ ಇದ್ದಲ್ಲಿ ಅವಳು ಅದೃಷ್ಟವಂತೆ ಆಗಿರುತ್ತಾಳೆ. 6. ಹೆಣ್ಣು ಮಕ್ಕಳ ಕಾಲಿನ ಬೆರಳುಗಳು ಅಂತರವಿದ್ದರೆ ಮನೆಗೆ ಸುಖ ಶಾಂತಿ ನೆಮ್ಮದಿಯನ್ನು ಸಕಲ ಐಶ್ವರ್ಯಗಳನ್ನು ತರುತ್ತಾಳೆ. 7. ಮನೆಯ ಹೆಣ್ಣು ಮಗಳು ಸದಾ ನಗುನಗುತ್ತಾ ಇದ್ದರೆ ಮನೆ ಸದಾ ಸಮೃದ್ಧಿ ಮತ್ತು ಸಂತೋಷದಿಂದ ಕೂಡಿರುತ್ತದೆ. 8. ಹೆಣ್ಣಿನ ಹಣೆಯ ಭಾಗವು ಅಗಲವಾಗಿದ್ದರೆ ಆ ಹೆಣ್ಣು ಮಗಳು ತನ್ನ ಗಂಡನ ಮನೆಗೆ ಹೋದಾಗ ಆ ಮನೆಯಲ್ಲಿ ಸುಖವಾಗಿರುತ್ತಾಳೆ. 9. ಉದ್ದನೆಯ ಬೆರಳುಗಳನ್ನು ಹೊಂದಿರುವ ಹೆಣ್ಣು ಮಕ್ಕಳು ತನ್ನ ಗಂಡಂದಿರ ಪಾಲಿಗೆ ಅದೃಷ್ಟದ ದೇವತೆ ಇದ್ದಂತೆ. 10. ಹೆಣ್ಣು ಮಕ್ಕಳು ಉದ್ದನೆಯ ಕತ್ತನ್ನು ಹೊಂದಿದ್ದರೆ ಅವರು ಹುಟ್ಟಿದ ಮನೆಗೆ ಮತ್ತು ಹೋದ ಮನೆಗೆ ಎರಡೂ ಕಡೆಯೂ ಸಂಪತ್ತು ತರುತ್ತಾರೆ. 11. ದಪ್ಪವಾಗಿರುವ ಹೆಣ್ಣು ಮಕ್ಕಳು ಆರ್ಥಿಕವಾಗಿ ಏನೇ ಕಷ್ಟ ಬಂದರೂ ಸದೃಢವಾಗಿ ಎದುರಿಸುವ ಸಾಮರ್ಥ್ಯ ಹೊಂದಿರುತ್ತಾರೆ. 12. ಹೆಣ್ಣು ಮಕ್ಕಳು ದುಂಡನೆಯ ಮುಖ, ದೊಡ್ಡದಾದ ಕಣ್ಣು, ನೋಡಲು ಆಕರ್ಷಕವಾಗಿದ್ದರೆ ಆ ಹೆಣ್ಣು ನೆಲೆಸಿರುವ ಮನೆಯಲ್ಲಿ ಸದಾ ಖುಷಿಯಿಂದ ಇರುತ್ತಾಳೆ. 13. ಹೆಣ್ಣು ಮಕ್ಕಳ ತುಟಿಯು ದಪ್ಪಗೆ ದುಂಡಗೆ ಇದ್ದರೆ ಅವರ ಜೀವನದಲ್ಲಿ ಯಾವುದೇ ಕೆಟ್ಟ ಘಟನೆ ನಡೆಯದೆ ಸದಾಕಾಲ ಸಂತೋಷದಿಂದ ಇರುತ್ತಾರೆ. 14. ಹೆಣ್ಣು ಮಕ್ಕಳ ಹಲ್ಲಿನ ನಡುವೆ ಅಂತರವಿದ್ದರೆ ಆ ಹೆಣ್ಣು ಮಕ್ಕಳು ತುಂಬ ಭಾಗ್ಯಶಾಲಿಯಾಗಿರುತ್ತಾರೆ. 15. ಹೆಣ್ಣು ಮಕ್ಕಳ ಕೈ ಬೆರಳಿನಲ್ಲಿ ಶಂಖ ಹಾಗೂ ಶುಭ ಚಿಹ್ನೆಗಳು ಇದ್ದರೆ ಅವರು ಜೀವನದಲ್ಲಿ ಸೌಭಾಗ್ಯವನ್ನು ಕಾಣುತ್ತಾಳೆ. 16. ಹೆಣ್ಣು ಮಕ್ಕಳ ಕಾಲು ಬೆರಳುಗಳು ಉದ್ದವಾಗಿದ್ದರೆ ಅಂತಹ ಹೆಣ್ಣು ಮಕ್ಕಳು ಲಕ್ಷ್ಮೀ ಸ್ವರೂಪವೆಂದು ಉಲ್ಲೇಖಿಸಿದ್ದಾರೆ. 17. ಹೆಣ್ಣು ಮಕ್ಕಳ ತುಟಿಯ ಭಾಗದಲ್ಲಿ ಮಚ್ಚೆಯನ್ನು ಹೊಂದಿದ್ದರೆ ಅಂತಹ ಹೆಣ್ಣು ಮಕ್ಕಳು ಅದೃಷ್ಟಶಾಲಿ ಆಗಿರುತ್ತಾಳೆ. 18. ಚಪ್ಪಟೆ ಪಾದಗಳನ್ನು ಹೊಂದಿರುವ ಮಹಿಳೆ ಮನೆಯಲ್ಲಿ ಯಾವುದೇ ಕಲಹ ನಡೆಯಲು ಬಿಡುವುದಿಲ್ಲ. ಕುಟುಂಬಸ್ಥರ ಜೊತೆ ಹೊಂದಾಣಿಕೆಯಿಂದ ನಡೆದುಕೊಳ್ಳುತ್ತಾಳೆ. 19. ಹೆಣ್ಣು ಮಕ್ಕಳು ಉದ್ದವಾದ ಕಿವಿಯನ್ನು ಹೊಂದಿದ್ದರೆ ಭಾಗ್ಯಶಾಲಿ ಆಗಿರುತ್ತಾರೆ ಹಾಗೂ ಅವರ ಆಯಸ್ಸು ಆರೋಗ್ಯ ಹೆಚ್ಚುತ್ತದೆ. 20. ಮೂಗಿನ ಮೇಲೆ ಮಚ್ಚೆಯನ್ನು ಹೊಂದಿದ್ದರೆ ಅವಳು ಭಾಗ್ಯಶಾಲಿಯಾಗಿರುತ್ತಾಳೆ. 21. ತಂದೆಯ ಮುಖವನ್ನು ಹೋಲುವ ಹುಡುಗಿಯರು ತುಂಬ ಅದೃಷ್ಟವಂತರು. ಅವರು ಜೀವನದಲ್ಲಿ ಬಯಸಿದ ಎಲ್ಲ ಸಂತೋಷವನ್ನು ಪಡೆಯುತ್ತಾರೆ. ಇದಕ್ಕೆ ತದ್ವಿರುದ್ಧವಾಗಿ ತನ್ನ ತಾಯಿಯನ್ನು ಭೇಟಿಯಾಗುವ ವ್ಯಕ್ತಿಯನ್ನು ಅದೃಷ್ಟಶಾಲಿ ಎಂದು ಪರಿಗಣಿಸಲಾಗುತ್ತದೆ. 22. ಮುಖ ದುಂಡಗಿರುವ, ತಿರುಳಿರುವ, ನಯವಾದ ಮತ್ತು ಆಕರ್ಷಕವಾಗಿರುವ ಹುಡುಗಿಯರು ಅದೃಷ್ಟವಂತರು. 23. ಆನೆಯಂತೆ ದೇಹವನ್ನು ಮುಂದಕ್ಕೆ ಎತ್ತಿರುವ ಹುಡುಗಿಯರು ಅದೃಷ್ಟವಂತರು. ಅವಳು ತನ್ನ ಗಂಡನಿಗೆ ತುಂಬ ಅದೃಷ್ಟಶಾಲಿಯಾಗಿರುತ್ತಾಳೆ. 24. ಹಣೆಯು ಸಮತಟ್ಟಾದ ಮತ್ತು ಸಿಂಧೂರ ಹಚ್ಚುವ ಸ್ಥಳವು ಸ್ವಲ್ಪ ಮಟ್ಟಿಗೆ ಮುಂದುವರಿದ ಹುಡುಗಿಯರು ಅವರು ಅದೃಷ್ಟವಂತರು. ಅವರ ವೈವಾಹಿಕ ಜೀವನ ದೀರ್ಘವಾಗಿರುತ್ತದೆ. 25. ಹುಡುಗಿಯ ಕೂದಲು ಕಪ್ಪಾಗಿದ್ದರೆ, ಮೋಡ ಮತ್ತು ಕೊಳದಂತೆ ಬಾಗಿದರೆ ಅದು ತುಂಬ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ಮೃದುವಾದ ಮತ್ತು ನಯವಾದ ಕೂದಲನ್ನು ಹೊಂದಿರುವುದು ಸಹ ಒಳ್ಳೆಯ ಹುಡುಗಿಯ ಗುರುತಾಗಿರುತ್ತದೆ.
26 ಹುಬ್ಬುಗಳು ಸಮಾನ ಅಂತರದಲ್ಲಿ ಹತ್ತಿರವಾಗದೆ ಮತ್ತು ಬಿಲ್ಲಿನಂತೆ ಬಾಗಿದ ಹುಡುಗಿಯರು ಅದೃಷ್ಟವಂತರು. 27 ಕಣ್ಣುಗಳು ಕಮಲದ ದಳಗಳಂತೆ ಮತ್ತು ಅವುಗಳ ನಡುವಿನ ಅಂತರವು ಹಾಲಿನಷ್ಟು ಬಿಳಿಯಾಗಿರುವ ಹುಡುಗಿಯರು. ಈ ಹುಡುಗಿಯರು ತಮ್ಮ ಗಂಡನಿಗೆ ಅದೃಷ್ಟವನ್ನು ತರುತ್ತಾರೆ. 28 ಅವರ ತೋಳುಗಳಲ್ಲಿ ಮೂಳೆಗಳ ಕೀಲುಗಳು ಗೋಚರಿಸದ ಹುಡುಗಿಯರು. ಕೈಗಳು ಮತ್ತು ತೋಳುಗಳು ಮೃದುವಾಗಿರುತ್ತವೆ ಮತ್ತು ಅವುಗಳ ಮೇಲೆ ಹೆಚ್ಚು ಕೂದಲು ಇರುವುದಿಲ್ಲ. ಅಂತಹ ಹುಡುಗಿಯರು ಬಹಳ ಅದೃಷ್ಟವಂತರಾಗಿರುತ್ತಾರೆ. 29 ಅಂಗೈಯಿಂದ ಉಗುರಿನವರೆಗೆ ಬೆರಳುಗಳು ತೆಳುವಾಗಿರುವುದು ಮತ್ತು ಬೆರಳುಗಳ ತುದಿಗಳು ಉದ್ದವಾಗಿರುವುದು ಶುಭ. 30 ಸಾಮುದ್ರಿಕ ಶಾಸ್ತ್ರದ ಪ್ರಕಾರ ಅಡಿಭಾಗವು ಕೆಂಪು ಮತ್ತು ನಯವಾದ ಹುಡುಗಿಯರು ಲಕ್ಷ್ಮಿಯಂತೆ. 31 ಪಾದಗಳ ಬೆರಳುಗಳು ಮೃದುವಾಗಿದ್ದು ಒಂದಕ್ಕೊಂದು ಹತ್ತಿರವಾಗಿದ್ದರೆ ಶುಭ. 32 ಹುಡುಗಿಯನ್ನು ನೋಡುವಾಗ ಅವಳ ಪಾದದ ಕಿರುಬೆರಳು ನೆಲವನ್ನು ಮುಟ್ಟುತ್ತಿದ್ದರೆ ಅದು ಮಂಗಳಕರವಾಗಿದೆ ಎಂದು ಮನಸ್ಸಿನಲ್ಲಿಟ್ಟುಕೊಳ್ಳಬೇಕು. 33 ಅವರ ಅಡಿಭಾಗವು ತಿರುಳಿರುವ, ಚಪ್ಪಟೆಯಾಗಿರುವ ಮತ್ತು ಬೆವರಿನಿಂದ ಮುಕ್ತವಾಗಿರುವ ಹುಡುಗಿಯರನ್ನು ಮದುವೆಗೆ ಅತ್ಯುತ್ತಮವೆಂದು ಪರಿಗಣಿಸಲಾಗುತ್ತದೆ. 34 ನಯವಾದ, ದುಂಡಗಿನ, ಬೆಳೆದ ಮತ್ತು ತಾಮ್ರದ ಬಣ್ಣದ ಉಗುರುಗಳು ಮಂಗಳಕರ. 35 ಉದ್ದ ಕೂದಲುಳ್ಳ ಸ್ತ್ರೀಯರು ಪದ್ಮಿನಿ ಅಂದರೆ ಉನ್ನತ ವರ್ಗದವರು ಎಂದು ಶಾಸ್ತ್ರಗಳಲ್ಲಿ ಉಲ್ಲೇಖಿಸಲಾಗಿದೆ. ಉದ್ದ ಮತ್ತು ರೇಷ್ಮೆಯಂತಹ ಕೂದಲು ಮಂಗಳಕರ ಮತ್ತು ಸೌಂದರ್ಯದ ಸಂಕೇತವಾಗಿದೆ. 36 ಸಾಮುದ್ರಿಕ ಶಾಸ್ತ್ರದಲ್ಲಿ ಉದ್ದನೆಯ ಕುತ್ತಿಗೆಯನ್ನು ಹೊಂದಿರುವ ಮಹಿಳೆಯರನ್ನು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ಉದ್ದನೆಯ ಕುತ್ತಿಗೆಯನ್ನು ಹೊಂದಿರುವ ಹುಡುಗಿಯರು ಶ್ರೀಮಂತರು. ಅವರು ಸಂಪೂರ್ಣ ವೈಭವವನ್ನು ಹೊಂದಿರುತ್ತಾರೆ. ಅವಳೊಂದಿಗೆ ಅವಳ ಪತಿ ಎಂದಿಗೂ ಹಣದ ಕೊರತೆಯನ್ನು ಎದುರಿಸುವುದಿಲ್ಲ. 37 ಯಾವ ಮಹಿಳೆಯ ಕೂದಲುಗಳು ನಯವಾಗಿ, ದಟ್ಟವಾಗಿ, ಉದ್ದವಾಗಿರುತ್ತದೆಯೋ ಅಂತಹ ಮಹಿಳೆಯು ಸಕಲ ಸಂಪನ್ನಳು ಎನ್ನಬಹುದಾಗಿದೆ. ಹಾಗೂ ಇವರು ಬಹಳ ಅದೃಷ್ಟವಂತರಾಗಿರುವುದರಿಂದ ಗಂಡನ ಮನೆಗೆ ಅದೃಷ್ಟ ಹೊತ್ತು ಹೋಗುತ್ತಾರೆ. 38 ಯಾವ ಮಹಿಳೆಯರ ನಾಭಿಯು ದುಂಡಾಕಾರವಾಗಿ, ಆಳವಾಗಿ ಮತ್ತು ದೊಡ್ಡದಾಗಿರುತ್ತದೆಯೋ ಮತ್ತು ನಾಭಿಯ ಅಕ್ಕಪಕ್ಕ ಮಚ್ಚೆಗಳಿರುತ್ತದೆಯೋ ಅಂಥವರು ಸೌಭಾಗ್ಯಶಾಲಿ ಆಗಿರುತ್ತಾರೆ. ಇವರು ಮನೆಗೆ ಸುಖ, ಶಾಂತಿ, ನೆಮ್ಮದಿ ಮತ್ತು ಸಂತೋಷ ತರಲಿದ್ದಾರೆ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.